ಅಲ್ಲಿ ನರೇಂದ್ರ ಮೋದಿ, ಇಲ್ಲಿ ಭಗವಂತ ಖೂಬಾ. ಆ ಕಡೆ ಕಾಂಗ್ರೆಸ್ ಅಲ್ಲಿ ಅಲ್ಲಿ ರಾಹುಲ್ ಗಾಂಧಿ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಖಂಡ್ರೆ, ಸಾಗರ್ ಖಂಡ್ರೆ. ಕಾಣೆ ಆಗ್ತಾ ಇಲ್ಲ ಇನ್ನು. ನೀನ್ ಹೇಳಿದ್ಯಾ, ಹಂಗ ನಾನು ಹೇಳ್ಬಿಟ್ರೆ ಕೇಸ್ ಹಾಕ್ಬಿಡ್ತಾರಪ್ಪ. ಅವ್ರೇನೇ ಹೇಳ್ತಾ ಇದ್ರು, ಏನ್ ಹೇಳಿದೆ? ಏನೋ MP ಅಂದ್ರೆ ಒಂದು ಗೌರವ ಬರಬೇಕಲ್ಲ. ನಮ್ಮ ಪರವಾಗಿ ಹೋಗಿ MP ಮಾತಾಡ್ಬೇಕಲ್ಲ ಪಾರ್ಲಿಮೆಂಟ್ ಅಲ್ಲಿ. ಇಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನಗಳ, ಲಕ್ಷಾಂತರ ಜನರ ಪ್ರತಿನಿಧಿಯಾಗಿ ಅಲ್ಲೋಗಿ ನಿಂತ್ಕೋಬೇಕು. ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಈ ಸೌಲಭ್ಯ ಬೇಕು, ಈ ಸಮಾಜಕ್ಕೆ ಈ ಸೌಲಭ್ಯ ಬೇಕು, ನಮ್ಮ ರಸ್ತೆ ಆಗಬೇಕು, ರೈಲ್ವೆ ಯೋಜನೆಗಳು ಬೇಕು ಹೇಳ್ಬೇಕಲ್ಲ. ಈಗ ಅವ್ರೇನ್ ಹೇಳಿದ್ರು, ಏನ್ ಮಾಡ್ತಾರ ಅಲ್ಲೋಗಿ ಪಾರ್ಲಿಮೆಂಟ್ ಅಲ್ಲಿ? ಇಲ್ಲಿ ಅವ್ರ ಅಪ್ಪ ಇದಾರೆ, ದಿನ ಆಟ ಅವ್ರನ್ನ ನೋಡ್ಕೊಳ್ತಾರೆ. ಅಲ್ಲಿ ಯಾರು ನೋಡ್ತಾರೆ? ಡೆಲ್ಲಿಯಲ್ಲಿ ಅವರೇ ಓಡಾಡ್ಬೇಕಲ್ಲ. ಇಲ್ಲಾಂದ್ರೆ ಅವ್ರ ಅಪ್ಪ ಕೈ ಹಿಡಿದು ಓಡಾಡಿಸ್ತಾರೆ ಅವ್ರನ್ನ. ಡೆಲ್ಲಿಗೆ ಹೋದ್ರೆ ಕರ್ಕೊಂಡು ಯಾರು ಓಡಾಡಿಸ್ತಾರೆ ಅವ್ರನ್ನ? ಯಾರು? ರಾಹುಲ್ ಗಾಂಧಿ. ಪಾಪ ಆ ಮುಂಚೆನೂ ಬರ್ತಾ ಇಲ್ಲ. ಈ ಎಲೆಕ್ಷನ್ ಆದ್ಮೇಲೆ, ರಿಸಲ್ಟ್ ಬಂದ್ಮೇಲೆ ರಾಹುಲ್ ಗಾಂಧಿ ಫಾರಿನ್ ಓಡೋಗೋದು ಗ್ಯಾರಂಟಿ. ಫಾರಿನ್ಗೆ ಓಡೋಗ್ಬಿಡ್ತಾರೆ, ಇರೋದೇ ಇಲ್ಲ. ಯಾಕಂದ್ರೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ಜನ ಯೋಚನೆ ಮಾಡ್ಬೇಕು. ನಮ್ದು ನಮ್ಮ ದೇಶ ಇವತ್ತು ಬಹಳ ಮುಖ್ಯ.